ಎಲ್ಲೋದ್ರು ಮಲ್ಲಿಕಾರ್ಜುನ ಮುತ್ಯ ಪ್ರತಿಯೊಬ್ರು ಸಹ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಇದೀಗ ನೋಡಿ ಮಲ್ಲಿಕಾರ್ಜುನ ಮುತ್ಯ ಅವರು ಕಾಣಿಸ್ಕೊಂಡಿದ್ದಾರೆ. ಅಂದ್ರೆ ಪೊಲೀಸರ ಹತ್ರಕ್ಕೆ ಅವರೇನೆ ಬಂದಿದ್ದಾರೆ. ಕೆಲವು ದಿವಸಗಳ ಕಾಲ ಅವ್ರು ಹೊರಗಡೆ ಹೋಗಿದ್ರಂತೆ ಬೇರೆ ಒಂದು ಫಂಕ್ಷನ್ ಗಾಗಿ, ಮತ್ತೆ ಅವ್ರಿಗೆ ಹುಷಾರು ಸಹ ಇರಲಿಲ್ವಂತೆ, ಆಸ್ಪತ್ರೆಗೂ ಕೂಡ ದಾಖಲಾಗಿದ್ರಂತೆ ಟ್ರೀಟ್ಮೆಂಟ್ ಗಾಗಿ. ಸೊ ಹೀಗಾಗಿ ಅವರೆಲ್ಲೂ ಕೂಡ ಅವ್ರು ಕಾಣಿಸ್ಕೊತಿರಲಿಲ್ಲ. ತುಂಬಾ ಜನ ಮತ್ತೆ ನ್ಯೂಸ್ ಗಳಲ್ಲೆಲ್ಲ ಬರ್ತಾ ಇದ್ದು ತಲೆ ಮರೆಸ್ಕೊಂಡಿದ್ದಾರೆ, ಹೀಗಾಗಿ ಅವರೆಲ್ಲೂ ಕೂಡ ಕಾಣಿಸ್ಕೊತಿಲ್ಲ ಅಂತ. ಬಟ್ ಇದೀಗ ಪೊಲೀಸರ ಒಂದು ವಿಚಾರಣೆಗೆ ಏನಿದೆ ನೋಟಿಸ್ ಅನ್ನ ಬಂದಿತ್ತಲ್ಲ, ಸೊ ಆದ ಕಾರಣ ಕಾನೂನಿಗೆ ನಾನು ಕೂಡ ತಲೆ ಬಾಗ್ತೀನಿ, ನಾನು ತಪ್ಪು ಮಾಡಿಲ್ಲ, ನಾನು ಕೂಡ ಕಾನೂನು ಏನ್ ಹೇಳುತ್ತೆ ಅದನ್ನೇ ನಡ್ಕೋತೀನಿ, ಈಗ ವಿಚಾರಣೆಗೆ ಹಾಜರಾಗಿದ್ದೀನಿ ಅಂತ ಕೂಡ ಪೊಲೀಸ್ ಸ್ಟೇಷನ್ಗೆ ಇದೀಗ ಮಲ್ಲಿಕಾರ್ಜುನ ಮುತ್ಯ ಅವರು ಬಂದಿರುವಂತದ್ದು. ನಾನು ತಪ್ಪು ಮಾಡಿಲ್ಲ, ಬೇಕಾದ್ರೆ ಪೋಷಕರನ್ನೇ ಕೇಳಿ ಅಂತ ಸಹ ಹೇಳ್ತಾ ಇದ್ದಾರೆ. ವಿಡಿಯೋ ವೈರಲ್ ಹಿನ್ನೆಲೆಯಲ್ಲಿ ಬಹಳಷ್ಟು ವಿಚಾರ ಬೆಳವಣಿಗೆಗಳು ಕೂಡ ಆಯ್ತು. ಅಪ್ರಾಪ್ತಿಯ ಬಾಲಕಿ ಜೊತೆ ಅನುಚಿತ ವರ್ತನೆ ಅಂತ ಕೂಡ ಒಂದು ಕೇಸ್ ಕೂಡ ದಾಖಲಾಗುತ್ತೆ. ಆದ ಕಾರಣ ಅವರು ವಿಚಾರಣೆಗೆ ಹಾಜರು ಪಡಬೇಕಾಗುತ್ತೆ. ಬಟ್ ಒಂದು ವಾರದಿಂದ ತಲೆಮರೆಸ್ಕೊಂಡಿದ್ದಾರೆ ಅಂತ ವಿಚಾರ ಕೇಳ್ಬರ್ತೆ, ಎಲ್ಲೂ ಕೂಡ ಕಾಣಿಸ್ಕೊಳ್ಳಿ. ಅವ್ರು ಫಂಕ್ಷನ್ಗೆ ಹೋಗಿದ್ದಂತ ಅದನ್ನ ಅವರೇ ಸ್ಪಷ್ಟ ಪಡಿಸಿದ್ದಾರೆ. ಇದೀಗ ವಿಚಾರಣೆಗೆ ಬಂದಿದ್ದಾರೆ. ನೋಡ್ಬೇಕು ಯಾವ ರೀತಿ ವಿಚಾರಣೆ ನಡೆಯುತ್ತೆ, ಏನಾಗುತ್ತೆ, ಬಿಟ್ ಕಳಿಸ್ತಾರ ಅಥವಾ ಒಳಗಡೆ ಹೋಗ್ತಾರ ಮಲ್ಲಿಕಾರ್ಜುನ ಮುತ್ಯ. ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ.